ಮುಕ್ಕಾಲು ಗಂಟೆ ಟೈಮ್ ಕೊಟ್ಟಿದ್ದಾರೆ, ಪುಳಿಯೋಗರೆ ಮಾಡಿ ಅಂದಿದ್ದಾರೆ. ಆ ಪುಳಿಯೋಗರೆ ಪೌಡರ್ ಸಾರನ್ನು ನಾವೇ ರೆಡಿ ಮಾಡಿಕೊಂಡು ಪುಳಿಯೋಗರೆ ಮಾಡಿ ತೋರಿಸಿ ಅಂದಿದ್ದಾರೆ. ನೋಡೋಣ ಯಾವ ರೀತಿ ಬರುತ್ತೆ ಅಂತ. ಅಮ್ಮ ಆಲ್ ದ ಬೆಸ್ಟ್, ಚೆನ್ನಾಗಿ ಮಾಡೋಣ. ನನಗೆ ನೀನು ಅನ್ನಕ್ಕೆ ರೆಡಿ ಮಾಡು. ಅನ್ನಕ್ಕೆ ರೆಡಿ ಮಾಡು. ನಾನೆಲ್ಲ ಪೌಡರ್ಗೆ ಏನು ಬೇಕು ಅಂತ ಹೇಳಿ ಹುರ್ಕೊತೀನಿ ನಾನು. ಫಸ್ಟು ಕುಕ್ಕರ್ ತೊಗೊಂಡಿದ್ದೀನಿ. ಕುಕ್ಕರಲ್ಲಿ ಸೊ ಇದರಿಂದ 1 ಕಪ್ಪು ಅಕ್ಕಿ ಹಾಕ್ತಾ ಇದ್ದೀನಿ. 1 ಕಪ್ ಅಕ್ಕಿ, ಅದರಿಂದ ಮತ್ತೆ ನಾನೊಂದು 3 ಸ್ಪೂನು 1 ಹಾಕಿದ್ದೀನಿ. 1.5 ಕಪ್ ಹಾಕ್ತಾ ಇದ್ದೀನಿ ಅಕ್ಕಿನ. ಓಕೆನಾ? ನಾನೊಂದು 3 ಸ್ಪೂನು ಕಡಲೆಬೇಳೆ ತಗೋತಾ ಇದ್ದೀನಿ. ಇದನ್ನ ನೀಟಾಗಿ ತೊಳ್ಕೊಂಡು ಬಿಡೋಣ. ಆಯ್ತಾ? ಟೈಮ್ ಇದೆ. ಗಮ 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 ಅನ್ನಬೇಕು. ಎಂಥ ಅಡುಗೆ ಮಾಡೋರು ಜೋರಿದ್ರು ಏನೇ ಆಗಲಿ ಕ್ಯಾಮ್ರಾ ಮುಂದೆ ಬಂದಾಗ ಸ್ವಲ್ಪ ಗಡಿಬಿಡಿ ಆಗುತ್ತೆ. ಆದರೆ ಅಡ್ಜಸ್ಟ್ ಮಾಡ್ಕೊಬೇಕು, ಏನು ಮಾಡೋಕ್ಕಾಗಲ್ಲ. ಖಂಡಿತ ಗಡಿಬಿಡಿ ಆಗೇ ಆಗುತ್ತೆ. ಅದೇ ಹೇಳೋದು, ನಮ್ಮ ತೆಲುಗಲ್ಲಿ ಗಾದೆ ಹೇಳ್ತಾರೆ, మాటి చెప్పేవాళ్ళకి ఏమి మూట్లు మోసేవాళ్ళకి తెలుస్తుంది ಅಂತ. అది ಕೂತ್ಕೊಂಡು ಮಾಟಿ చెప్పాక ನೇನ್ಕೊಳಚ್ಚಿ ಮೂట్లు ಮೋస్తే ಅರ್ಥಮೈతుంది దాని ನನಗೆ ಸ್ವಲ್ಪ ತೆಲುಗು ಬರುತ್ತೆ ಹಳ್ಳಿಲಿದ್ದು ಅಂತ. ಓಕೆ, ಇವಾಗ ಅಕ್ಕಿ ತೊಳ್ಕೊಂಡಾಗಿದೆ. ಇದರಿಂದ ಈ ಕಪ್ಪಿಂದ 3.25 ಕಪ್ಪಷ್ಟು ನೀರು ಹಾಕ್ತಾ ಇದ್ದೀನಿ. ನಾವು ಯಾವಾಗಲೂ ಮೆಜರ್ಮೆಂಟು ಕಪ್ಪು ಅದು ಇದು ನೋಡೋದೇ ಇಲ್ಲ ಬ್ಯಾಚುಲರ್ಸು. ಈ ಬೆಟ್ ಇದೆಯಲ್ಲ, 2ನೇ ಗೆರೆಗೆ ನಾವು ಯಾವಾಗಲೂ ನೋಡೋದು. ಬಟ್ ನಿಮ್ಗೆ ಗೊತ್ತಾಗಲಿ ಅಂತ ಈ ಕಪ್ಪು ಮೆಜರ್ಮೆಂಟ್ ಕೊಡ್ತಾ ಇದ್ದೀನಿ ಅಷ್ಟೇ. ಬಟ್ ಆದರೂ ನಾನು ಒಂದು ಸರಿ ಟೆಸ್ಟ್ ಮಾಡಿಬಿಡ್ತೀನಿ. ಓಕೆ, ಬಟ್ ನನ್ನ ಟೆಸ್ಟ್ ಪ್ರಕಾರ ಇನ್ನೂ ನೀರು ಬೇಕು ಅನ್ನಿಸ್ತಾ ಇದೆ. ಓಕೆ, ಇದರಿಂದ ಆವಾಗಲೇ ಅರ್ಧ ಕಪ್ ಹಾಕ್ಕೊಂಡಿದ್ದೆ. ಇನ್ನು ಫುಲ್ ಮಾಡ್ಬಿಡ್ತೀನಿ. ಹಾಕೋಣ, ಮಾಡಿಕೊಡ್ತೀನಿ ಇದು. ಸೊ ಇದರಿಂದ ಒಟ್ಟಲ್ಲಿ 4 ಕಪ್ ನೀರು ಹಾಕ್ಕೊಂಡಿದ್ದೀನಿ. ಅದೇ ಥರ 3 ಸ್ಪೂನು ಉದ್ದಿನಬೇಳೆ ತಗೋದಿದ್ದೀನಿ. ಈ ಸ್ಪೂನಿಂದ ನಾನು 2 ಸ್ಪೂನ್ ಹಾಕಿದ್ದೀನಿ, ಸಾಕು. ಆಮೇಲೆ ಉಪ್ಪು ಜಾಸ್ತಿ ಆಗೋಗ್ಬಿಟ್ರೆ ಕಷ್ಟ. ಕಡಲೆಬೇಳೆ ಚೆನ್ನಾಗಿ ಫ್ರೈ ಆಗಿದೆ ಅಮ್ಮ. ಫ್ರೈ ಆಗಿದೆ ಕಡಲೆಬೇಳೆ. ಓಕೆ, ಅನ್ನಕ್ಕೆ ಲಿಡ್ ಕ್ಲೋಸ್ ಮಾಡೋಣ. ಜೈ ಆಂಜನೇಯ ಅಂತ ಹೆಂಗಾಗುತ್ತೋ ಹೋಟೆಲ್ ಮೆಜರ್ಮೆಂಟ್ ತೊಗೊಂಡು ಮಾಡ್ತಾ ಇದ್ದೀನಿ. ಪುಳಿಯೋಗರೆ ಮಾಡ್ತಾ ಇದ್ದೀವಿ. ಮೇಯ್ನ್ ಅನ್ನ ಹೆಂಗಾಗುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಮ್ಮ ಅನ್ನಕ್ಕಿಲ್ಲ, ಆ ಸೈಡ್ ಇಲ್ಲ, ಅನ್ನಕ್ಕೆ ಈ ಸೈಡೇ ಇಲ್ಲ. ಪರವಾಗಿಲ್ಲ ಅಲ್ಲ ನನಗೆ. ಈ ಥರ ಸಂಪಿಗೆ ಹುಳಿ ಬಣ್ಣ ಬರೋದು ಹೋಗಬೇಕಾಗುತ್ತೆ. ಉದ್ದಿನಬೇಳೆ ಆಗಿರ್ಬೋದು, ಕಡಲೆಬೇಳೆ ಆಗಿರ್ಬೋದು. ಎಣ್ಣೆ ಹಾಕಬೇಕು ಅಂತ ಏನಿಲ್ಲ, ಹಾಗೆ ಹುರ್ಕೊಂಡ್ರು ಚೆನ್ನಾಗಿರುತ್ತೆ. ಕೊಬ್ಬರಿ ತೊಟ್ಕೊಳ್ಳ, ಒಣಕೊಬ್ಬರಿ ತೊಗೊಂಡು 10 ಮೆಣಸು ಕಾಳು ಹಾಕೊಳ್ತಾ ಇದ್ದಾರೆ. 10 ಮೆಣಸು ಕಾಳು ಹಾಕೊಳ್ತಾ ಇದ್ದೀನಿ. 1 ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕೋದು. ಧನಿಯಾ ಇಲ್ಲ, ಅದರಿಂದ ಧನಿಯಾ ಪುಡಿನೇ ಸ್ವಲ್ಪ ಹಾಕೋತೀನಿ. ಅಲ್ಲ ಈಗ ಮೆಂತ್ಯ 1 ಟೀ ಸ್ಪೂನ್ ಹಾಕೋತಾ ಇದ್ದೀನಿ. ಧನಿಯಾ ಹಾಕೋಬೇಕು. ಧನಿಯಾ ಕ್ಲೋಸ್ ಆಗಿದೆ ಅಷ್ಟೇ ಇದನ್ನೇ ಹಾಕೋತೀನಿ. ಧನಿಯಾ ಪುಡಿ ಹಾಕೋತಾ ಇದ್ದೀನಿ. ಇದನ್ನ ಎಷ್ಟು ಹಾಕೊಳ್ತೀಮ್ಮ? 1 ಸ್ಪೂನ್. 1 ಸ್ಪೂನ್. ಓಕೆ, ಪರವಾಗಿಲ್ಲ, ಚೆನ್ನಾಗಿರುತ್ತೆ ಅಂತ ಅನ್ಕೊಂಡು ಹಾಕೋತಾ ಇದ್ದೀನಿ. ಓಕೆ.
ಅವ್ರು ಚೆನ್ನಾಗಿಲ್ಲ ಅಂದ್ರೆ ಎಲ್ಲ ಕಷ್ಟವೇ ಯಾವುದು ಇದು ಮಾಡೋಕ್ಕಾಗಲ್ಲ. ನೀವು ಬಿಡಿ ಚೆನ್ನಾಗೇ ಮಾಡ್ತೀರಾ. ಆ ಥರ ಏನು ಅನ್ಕೋಬೇಡಪ್ಪ, ಎಂಥವ್ರು ಹೋಗ್ಬೇಕಂತಾರೆ. 2 ಸ್ಪೂನು ಎಳ್ಳು ಹಾಕೊಳ್ತಾ ಇದ್ದಾರೆ ಅಮ್ಮ. ಇಷ್ಟು ದಿನದಿಂದ ನಿಮ್ಮ ಜೊತೆಗಿದ್ದು ತುಂಬ ಕಲ್ತಿ ಅಮ್ಮ ನಾವು. ಅಯ್ಯೋ ಅದೇನಿಲ್ಲ, ನಿಮ್ಮ ಜೊತೆಗೆ ನಿಂತು ಇಲ್ಲಿವರೆಗೂ ಬಂದಿದ್ದೆ ಒಂದು ದೊಡ್ಡ ಪುಣ್ಯ ನಮ್ದು. ಚಿಟಪಟ ಅನ್ನೋರ್ಗೂ ಚೆನ್ನಾಗಿರುತ್ತೆ. ಓಕೆ. 12 ಮೆಣಸಿನ್ಕಾಯಿ ತೊಗೊಳ್ತಾ ಇದ್ದೀನಿ ನಾನು. 12 ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದಾರೆ. ಹೌದು, 12 ಬೆಳಗ್ಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. 12 ಬೇಕಾಗುತ್ತಮ್ಮ. 12 ಬೇಕಾಗುತ್ತೆ. ಕಾಯಿ ತುರಿ ರೆಡಿ ಅಮ್ಮ. ಇದು ಅರ್ಧ ನಿಂಬೆಹಣ್ಣಷ್ಟು ಗಾತ್ರದಲ್ಲಿ ನಾನು ಹುಣಸೆಹಣ್ಣು ತಗೋತಾ ಇದ್ದೀನಿ. ಎಲ್ಲರೂ ಗೊತ್ತು ಮಾಡ್ತಾರೆ, ಆದರೆ ನಾನು ಇವತ್ತು ಟೈಮ್ ಕಡಿಮೆ ಇರೋದ್ರಿಂದಲೂ ನಾನು ಹುಣಸೆಹಣ್ಣನ್ನ ಪೀಸ್ ಮಾಡ್ಕೊಂಡು ಬಿಸಿ ಮಾಡಿ ಮಿಕ್ಸಿಗೆ ಹಾಕ್ಬಿಡ್ತೀನಿ ಪುಳಿಯೋಗರೆಗೆ. ಈ ಕಡೆ ನೋಡ್ತೀನಿ, ಅನ್ನ ಕೂಗುತ್ತೆ ಅದು ಕಾಣೋದು. ಚೆನ್ನಾಗಿ ಮೆತ್ತಗೆ ಉದುರುದ್ರಾಗಿ ಬಹಳ ಅಂತ ಬಿಡ್ಕೊಳ್ತಾ ಇದ್ದೀನಿ. ಅರ್ಧ ನಿಂಬೆಹಣ್ಣಿನ ಗಂಟು ಹಾಕೊಂಡು ಪೀಸ್ ಮಾಡಿಬಿಟ್ಟು ನಾವು ಉಳ್ಕೊಂಡಾಗ ಓಕೆ. ಅದು ಕಡಲೆಬೇಳೆ ಸೇರ್ಕೊಂಡು ಅದು ತುಂಬ ಚೆನ್ನಾಗಿ ಪೌಲ್ ಆಗುತ್ತೆ. ಹೆಚ್ಚು ಅರಿಶಿನ ಪುಡಿ ಹಾಕ್ತೀನಿ, ಮಿಕ್ಸಿಗೆ ಹಾಕೋದಕ್ಕೆ. ಒಳ್ಕೊಂಡು ಸ್ವಲ್ಪ ಉಳ್ಕೊಂಡ್ರೆ ಓಕೆ. ಸ್ವಲ್ಪ ಲೈಟಾಗಿ ಉಳಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಹೌದೌದು, ಅದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಅಲ್ಲ ಪುಡಿ ಚೆನ್ನಾಗಿ 1.5 ಸ್ಪೂನ್ ಹಾಕಿರ್ತೀನಿ. ಓಕೆ. 1 ಟೇಬಲ್ ಸ್ಪೂನಿಂದ 1.5 ಸ್ಪೂನು ಹಾಕ್ಕೊಂಡಿದ್ದಾರೆ. ಸ್ವಲ್ಪ ಎಣ್ಣೆ ತಗೊಂಡಿದ್ದೀನಿ ಈ ಕಡಲೆ ಬೀಜ ಇದು ಮಾಡ್ಕೊಳ್ಳೋದಕ್ಕೆ. 1 ಸ್ಪೂನು ಕಡಲೆ ಬೀಜ ತಗೋತಾ ಇದ್ದೀನಿ. ಸಾಮಾನ್ಯವಾಗಿ ಪುಳಿಯೋಗರೆ ಮಾತ್ರ ಎಣ್ಣೆ ಸ್ವಲ್ಪ ಮುಂದೆ ಇರಬೇಕು. ಆಮೇಲೆ ಕಡಲೆ ಬೀಜ ಚೆನ್ನಾಗಿ ಕುರುಮ್ ಅಂತ ಫ್ರೈ ಆಗಿರಬೇಕು. ಓಕೆ. ಇಲ್ಲ ಅಂದ್ರೆ ಪುಳಿಯೋಗರೆ ಅಷ್ಟೊಂದು ಇದಾಗಿರೋದಿಲ್ಲ. ಸಾಮಾನ್ಯ ನಾನು ಎಲ್ಲರೂ ಮಾಡ್ಕೊಡ್ತೀನಿ ಮನೆಯಲ್ಲೇ, ನಾನು ಅಷ್ಟೊಂದು ಇದು ಮಾಡೋದಿಲ್ಲ. ಟೈಮ್ ಇದೆ, ಆರಾಮಾಗಿ ಮಾಡೋಣ. ಸರ್ಸ್ವತಮ್ಮ ಆಯ್ತಮ್ಮ. ಅಂತೂ ಇತ್ತು ನಮ್ಮನ್ನು ಬಿಟ್ಟು ಅಡುಗೆ ಮಾಡಿದ್ರಿ. ಅಯ್ಯೋ ಎಲ್ಲಿ ಹೋಗ್ತೀವಿ ಬಿಡು, ಒಂದಲ್ಲ ಒಂದ್ಸಲ ಏನೋ ಮಾಡ್ತಾ ಇದ್ದಾರೆ ಇಲ್ಲಿ. ಏನೋ ಮಾಡ್ಬೇಕಲ್ಲ. ಹೆಂಗ್ ಮಾಡ್ತೀರಿ ಅಪ್ಪ? ಏನಿದು? ನಿಮ್ಮಷ್ಟೇನು ಚಟ್ನಿ ಬರಲ್ಲ. ಪುಡಿನಾ? ಹೌದೌದು, ಚಟ್ನಿ ಪುಡಿ ತಿಂದ್ಮೇಲೆ ಗೊತ್ತಾಗುತ್ತೆ ಏನಂತ. ಇಲ್ಲ, ಗಮ್ಮತ್ತ ವಾಸನೆ ಬರುತ್ತೆ. ಮಾಮೂಲಿ ಅಡುಗೆ ಮನೆಗೆ ಬಂದ್ರೆ ಏನ್ ಮಾಡ್ಲಿ ಅಲ್ಲಿ ಆ ಘಮ ಮಾಡಿರ್ತೀವಲ್ಲ ನಿನ್ನೆ ದಿವಸ. ಅಮ್ಮ ಇದ್ರೆ ಅಡುಗೆ ಮನೆ ಘಮಘಮನೆ. ಅಲ್ಲ ನೆನ್ನೆ ಮಾಡಿರೋದು ನೋಡಿದ್ರೆ ಘಮ ಅಂತ ಅನ್ನಿಸ್ತದೆ. ಅಮ್ಮನ ಕೈ ರುಚಿ ಹಂಗಿದೆ. ಅಮ್ಮ ನೋಡಮ್ಮ, ನಂಗ್ ಇದು ಅದಕ್ಕೆ ಆ ಇದು ಒಂದ್ಸರಿ ನೋಡ್ಬಿಡು ನಿನ್ ಕೈ. ಇದು ಸರಿ ಹಾಗೆ ಇಡು. ಏನ್ dish ಮಾಡ್ತೀರಾ ಸ್ವಲ್ಪ ನೀವು? ಎಳ್ಸ್ಕೊಂಡು ಬೆಲ್ಲ ತಗೋಬೇಕಪ್ಪ. ಪುಳಿಯೋಗರೆ. ಪುಳಿಯೋಗರೆ ಬೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಓಕೆ. ಮಾಡು. ಬೆಲ್ಲ. ಯಾವ ಪುಳಿಯೋಗರೆ? ಮೇಲ್ಕೋಟೆ ಪುಳಿಯೋಗರೆನಾ? ಇದು ಸರ್ಸೋತಮ್ಮನ ಪುಳಿಯೋಗರೆ. ಓಕೆ ಓಕೆ ಸರಿ ಆಯ್ತು. ನಮಗ್ ಬೆಲ್ಲ ಬೇಕು. ಎಲ್ಲಿದೆ ಹುಡ್ಕೊ? ಆಯ್ತು ಉಳ್ಕೊಡ್ತೀನಿ. ಸಕ್ಕರೆ ಹಾಕೋ, ಬೆಲ್ಲ ಇಲ್ಲ ಅಂದ್ರೆ. ಇಲ್ಲ ಬೆಲ್ಲನೇ ಬೇಕು. ಹಾಕ್ಬೇಕು. ಆಯ್ತು ಅಮ್ಮ, ಚೆನ್ನಾಗಿ ಮಾಡಿ ನಮಗೆ ಒಂದು ಬೆಳೆಸಿ. ಟೀಸ್ಪೂನು ಸಾಸಿವೆ ಹಾಕ್ತಾ ಇದ್ದೀನಿ. ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಪುಳಿಯೋಗರೆಗೆ. ಆಯ್ತು ಹೇಳು. ಬೆಲ್ಲ ಕೇಳಿದೆಯಲ್ಲ. ಓ ಥ್ಯಾಂಕ್ ಯು ಸೋ ಮಚ್. ಓ ಪುಡಿನೇ ತಂದ್ಬಿಟ್ಟಿದ್ಯಾ ಬೆಲ್ಲದ. ನಿನಗೆ ಈಸಿ ಆಗಲ್ಲ ನಾನೆಲ್ಲ. ಥ್ಯಾಂಕ್ ಯು ಸೋ ಮಚ್. ಸರಿ ಆಯ್ತು, ಎಲ್ಲರೂ ಚೆನ್ನಾಗಿ ಅಡುಗೆ ಮಾಡಿ ಚೆನ್ನಾಗಿ ಬಡಿಸಿ. ಓಕೆ. ಒಗ್ಗರಣೆಗೆ 2 ಸ್ಪೂನು, 1 ಸ್ಪೂನು ಸಾಸಿವೆ, 2 ಎಲ್ಲ ಇದೆ. ಇದ್ರಲ್ಲಿ ತಗೊಳ್ಳ ಇಲ್ಲ ಹಾಕಪ್ಪ. ನಮಗೆ ಅನ್ನ ಏನಾಗಿದೆ ಅಂತ ನೋಡೋಣ ನಮ್ಮ ತೆಗೆದು. ಆಹಾ ದೇವ್ ಭಗವಂತ ಇದ್ದಾನಮ್ಮ. ನಮಗೆ ಗೊತ್ತಿಲ್ಲಪ್ಪ, ಅದೇನು ದೇವ್ರ ಮೇಲೆ ಬರಾಕ್ ಮಾಡಿದೀವಿ ಎಂತ. ಸೂಪರ್ ಅಮ್ಮ, ಸಖತ್ತಾಗಿದೆ ಅನ್ನ. ಸೂಪರ್ ನೋಡಿಲಿ. ಆಹಾ ಅದ್ಭುತ. ಚಟಪಟ ಚಟಪಟ ಅಂತ ಒಗ್ಗರಣೆ. ದೂರ ಇರಬೇಕು. ಯಾಕೆ ಗೊತ್ತಾ, ಅದು ಚಟಪಟ ಅಂತ ಅಂದ್ಬಿಟ್ಟು ಮುಖಕ್ಕೆ ಹಾಕ್ಲಾ? ಟೈಮ್ ಇದೆ ನಮ್ಗಿನ್ನು. ನೋ ಪ್ರಾಬ್ಲಮ್, ಆರಾಮಾಗಿ ಟೈಮ್ ಇದೆ. ಟೆನ್ಷನ್ ತಗೊಳ್ಳೋ ಅವಶ್ಯಕತೆನೇ ಇಲ್ಲ, ಟೈಮ್ ಇದೆ. ಇನ್ನೂ ಏನಾದರೂ ಬೇಕಾ ಹೇಳು, ರೆಡಿ ಮಾಡಿ ಕೊಡ್ತೀನಿ. ಏನು ಮಾಡ್ತೀನಿ? ಒಗ್ಗರಣೆ ರೆಡಿ ಇದೆ ಪುಳಿಯೋಗರೆಗೆ. ಈಗ ಅನ್ನ ನೋಡು ಕರೆಕ್ಟ್ ಆಗಿದೆಯಾ? ಅನ್ನ ತೆಗೆದಿಡ್ಲ ಸೈಡ್ಗೆ. 1 ಸ್ಪೂನ್ ಬೆಲ್ಲ ಹಾಕ್ತಾ ಇದೀವಿ ಪುಳಿಯೋಗರೆಗೆ. ಇವಾಗ ಇದರಲ್ಲಿ ಬೆಲ್ಲ ಹಾಕಿ ಬೆಲ್ಲ ಹಾಕ್ತಿದ್ವಿ. ಇನ್ನೊಂದ್ಸರಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀವಿ. ಇದು ಪುಳಿಯೋಗರೆ ಪೌಡರ್ ರೆಡಿ ಆಗಿದೆ. ಒಗ್ಗರಣೆ ಒಳಗೆ 2 ಸ್ಪೂನ್ ಹಾಕ್ತಾ ಇದ್ದೀನಿ ಪೌಡರ್. 3 ಸ್ಪೂನ್ ಹಾಕ್ತೀನಿ. ಓಕೆ.
ಹಾಕೋ ಸ್ವಲ್ಪ ಮೆಣಸಿನ್ಕಾಯಿ ಕಮ್ಮಿ ಆಯ್ತು ಅನ್ಸುತ್ತೆ. ಅದರಲ್ಲೂ ಪುಳಿಯೋಗರೆ ಮೆಣಸಿನ್ಕಾಯಿ ಯಾಕೆ ಹಾಕ್ತಾರೆ, ಅದಕ್ಕೆ ಒಂದು 2 ಮೆಣಸಿನ್ಕಾಯಿ ಹಾಕ್ತಾ ಮೇಲೆ ಮತ್ತೆ 2 ಮೆಣಸಿನ್ಕಾಯಿ. ಅಣ್ಣ ನಮಸ್ಕಾರ. ಎಷ್ಟು ಮುಳುಗೋಗಿದ್ದಾರೆ ಅಂತ ಬಂದಿದ್ದು ಗೊತ್ತಾಗಿಲ್ಲ. ಬಂದಿದ್ದು ಗೊತ್ತಾಯ್ತು. ಏನಿಲ್ಲ ಏನಿಲ್ಲ, ಬಂದಿದ್ದು ಗೊತ್ತಾಯ್ತು. ಅಷ್ಟೆಲ್ಲ ನಾವು ಅಷ್ಟು ಇನ್ವಾಲ್ವ್ಮೆಂಟ್ ಆಗ್ಬಿಟ್ಟಿದೀವಿ. ಪುಳಿಯೋಗರೆ ಎಲ್ಲ ಆಯ್ತು, ಇನ್ನು ಎಷ್ಟೊತ್ತಾಗುತ್ತೆ? ಆಯ್ತಣ್ಣ, ಇನ್ನೇನು ಸ್ವಲ್ಪ ಹೊತ್ತು ಹಾಕಿ ಕಲ್ಸ್ಬಿಟ್ರೆ ತಿನ್ನಕ್ಕೆ ರೆಡಿನೇ. ಓಕೆ, ಸೂಪರ್. ಹ್ಮ್. ಆಕ್ಚುಲಿ ನಾನು ಸರಸ್ವತಮ್ಮನ ಬಗ್ಗೆ ಒಂದು ವಿಷಯ ಹೇಳಲೇಬೇಕು. ಆಯ್ತು. ನಾವು ಅಲ್ಲಿ ಕೂತಾಗ ಕೇಳ್ತಾ ಇರ್ತೀವಿ, ಅಮ್ಮ ಇದಾಗ್ತದ ಅದಾಕದ ಅದೇ ಹಾಕೋದು. ಬಟ್ ಅವರು ಏನೋ ಒಂದು ಸೆಕೆಂಡ್ ಥಾಟ್ ಇಲ್ಲದೆ ಡೈರೆಕ್ಟ್ ಆಗಿ ಹೇಳೋರು, ಇಲ್ಲ ಇನ್ನು ಹಿಂಗೆ ಮಾಡಿ ಚೆನ್ನಾಗಿ ಬರ್ತದೆ, ಹಿಂಗೆ ಮಾಡ್ತಾರೆ. ಯೂಶಲಿ ಯಾರು ಹಂಗೆ ಮಾಡಲ್ಲ. ಕಾಂಪಿಟೇಟರ್ಸ್ ಅಂದಾಗ ನಾನು ಯಾಕೆ ಹಿಂಗೆ ಹೇಳಿ, ನನ್ನ ಸೀಕ್ರೆಟ್ ಯಾಕೆ ಅವ್ನಿಗೆ ಬಿಟ್ಕೊಡ್ಬೇಕು, ಅವ್ನು ಹೆಂಗಾರ ಮಾಡ್ಕೊಂಡು ಹೋಗ್ಬೋದು ಅಂತ. ಬಟ್ ಇವರು ಸೆಕೆಂಡ್ ಥಾಟ್ ಇಲ್ಲದೆ ಪ್ರತಿಯೊಂದು ಎಲ್ರಿಗೂ ಹೇಳ್ಕೊಡ್ತಾ ಇದ್ರು ನಾವು ಕೇಳಿದಾಗ. ಆ ಥರ ಏನಿಲ್ಲ ಕಣೋ, ಎಲ್ಲರೂ ಇದಾಗಿರ್ಬೇಕು, ನಮ್ಗೇನು ಆ ಥರ ಇಲ್ಲ. ಅಪ್ಪ ಬಟ್ ಈ ನಡುವೆ ನಾವು ಇಷ್ಟು ಒಂದು 2-3 ದಿನದಲ್ಲಿ ಪರಿಚಯ ಆದವ್ರು ಇಷ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ಸೂಪರ್. ಅಮ್ಮ ತಗೋ ಇದರಿಂದ ಮಾಡಿ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಮಸಾಲೆನ ಅನ್ನಕ್ಕೆ ಹಾಕಿ ಕಲ್ಸ್ಕೊಳ್ತಾ ಇದೀವಿ. ಅಮ್ಮ ಇದು ಫೈನಲ್ ಫೈನಲ್. ಮತ್ತೇನಾದ್ರು ಹಾಕ್ಬೇಕಾ? ಕೊತ್ತಂಬರಿ ಸೊಪ್ಪು ತಗೋ, ಕೊತ್ತಂಬರಿ ಸೊಪ್ಪು ಮೇಲೆ ಹಾಕೋಣ. ಆಮೇಲೆ ಹಾಕೋಣ. ಓಕೆ. ಉಪ್ಪು ಏನಾದ್ರು ಹಾಕ್ಬೇಕಾಗುತ್ತಾ ಮೇಲೆ? ಇಲ್ಲ, ಅಂದಾಜ್ಮೇಲೆ ಹಾಕಿದೀವಿ ಸಾಕು, ಅದೇನೇ ಆಗಲಿ. ಓಕೆ ಅಮ್ಮ. ಆಮೇಲೆ ಹೆಚ್ಚಾದ್ರೆ ಕಷ್ಟ, ಕಡಿಮೆ ಆದ್ರೂ ತಿನ್ಬೋದು, ಹೆಚ್ಚಾಗ್ಬಿಟ್ರೆ ಕಷ್ಟ. ಹೆಚ್ಚಾಗ್ಬಿಟ್ರೆ ಸಾಯ್ತಾ ಇರ್ತಾರಲ್ವ ಮಹಿಳೆಯರು. ಅದಕ್ಕೆ ಸ್ವಲ್ಪ ಕಡಿಮೆ ಆದ್ರೂ ಪರವಾಗಿಲ್ಲ. ಏನೋ ಪುಳಿಯೋಗರೆ ವಾಸನೆ ಬರ್ತಾ ಇದೆ. ನಾನೇನು ಎಲ್ರಿಗೂ ಮಾಡ್ಕೊಡ್ತೀನಿ, ನನಗೇನು ಪುಳಿಯೋಗರೆ ಅಂದ್ರೆ ಅಷ್ಟಿಲ್ಲ. ಆದರೆ ತಾಸು ಬಂದಾಗ ಮಾಡಲೇಬೇಕಲ್ವಾ, ಮಾಡೋಣ. ನಾನು ತಿಂತೀವೋ ಇಡ್ತೀವೋ, ಪರಿಸ್ಥಿತಿ ಬಂದಾಗ ನಾವು ಮಾಡಲೇಬೇಕು. ಖಂಡಿತ ಅಮ್ಮ. ಒಂದ್ ನಿಮಿಷ ಗೋಪುರ ತರ ಮಾಡ್ಬಿಡೋಣ. ನೋಡ್ತಾ ಇದ್ರೆ ಬಾಯಲ್ಲಿ ನೀರ್ ಬರ್ತಾ ಇದೆ. ಅಯ್ಯೋ, ನೀವು ಬ್ಯಾಚಲರ್ ಅಲ್ವೇನಪ್ಪ, ನಿಮ್ಗೆ ಮೇನ್ ಅಲ್ಲ, ನಿಮ್ಗೆ ಏನ್ ಕೊಟ್ಟರೆ ಖುಷಿ ಅನ್ಸುತ್ತೆ. ಪುಳಿಯೋಗರೆಗೆ ಮೇನ್ ಶೇಂಗಾ ಕಾಳು ತುಂಬಾ ಇಂಪಾರ್ಟೆಂಟ್. ಹೌದು ಹೌದು, ಎಣ್ಣೆ ಸ್ವಲ್ಪ ಮುಂದೆ ಇರಬೇಕು ಅಲ್ವಾ, ಪುಳಿಯೋಗರೆಗೆ. ಇದು ಶೇಂಗಾ ಅಂತ ಕಂಪ್ಲೀಟ್ ಇರಲೇಬೇಕು. ಸೂಪರ್. ಶೇಂಗಾ ಇರಲೇಬೇಕು. ನೀನ್ ಕುತ್ತರ್ ಕಣ್ಣಾಡ್ಕೊಂಡು ಶೇಂಗಾ ಅಂತ ತಕ್ಷಣ ಬಾಯ್ ಬಿಟ್ಬಿಟ್ಟಿದೆ. ಹಾಗೆ ಮತ್ತೆ ಏನಾದ್ರು ಡಿಸೈನ್ ಮಾಡೋಣ, ತುಂಬಾ ಟೈಮ್ ಇದೆ. ಟೊಮಾಟೊ ಎಲ್ಲ ಏನು ಬೇಡ, ಟೊಮಾಟೊ ಏನು ಬೇಡ ಅಲ್ವಾ? ಹಾಕಿರ್ತೀವಲ್ವಾ, ಅದಕ್ಕೆ ಬಾ ಇಬ್ರು ಹಿಡ್ಕೊಳ್ಳೋಣ. ನೋಡಿ, ಬಿಸಿ ಬಿಸಿ ಪುಳಿಯೋಗರೆ ರೆಡಿ ಇದೆ. ಬಂದು ಟೇಸ್ಟ್ ಮಾಡಿ. ಟೈಮಲ್ಲಿ ಏನಾಗಿದೆಯೋ, ಟೇಸ್ಟ್ ಏನಾಗಿದೆಯೋ ಗೊತ್ತಿಲ್ಲ. ಪ್ರಯತ್ನ ಮಾಡಿದೀವಿ. ಮಾಡಿದ್ವಿ. ಟೇಸ್ಟ್ ನೋಡಿ ಹೇಳ್ಬೇಕು. ಅನ್ನದ ಮಾಮೂಲಿ ಅನ್ನತ್ತೆ ಇವಾಗೇ ಬಿದ್ದೋಗ್ಬಿಡ್ಬೇಡ. ಇನ್ನ ಬೇಕಾದ್ರೆ ಲೈಫ್ ಬಿಟ್ಟ ನನಗೆ 70 ವರ್ಷ ಇದೆ ಇನ್ನೂ. ಚಿದು ಮತ್ತೆ ಸರಸ್ವತಮ್ಮ ಅವ್ರು ಮಾಡಿದಂತಹ ಪುಳಿಯೋಗರೆ ಓಕೆ, ನೀನೇ ಫಸ್ಟ್ ಮಾಡ್ಬೇಕು. ಚೆನ್ನಾಗಿ ಕಾಣಿಸ್ತಾರೆ. ಚೆನ್ನಾಗಿದೆ. ಇಲ್ಲಿ ಕೇಳಿಸ್ತದೆ ಕರುಮ್ ಕರುಮ್ ಅಂತಾರದು. ಆ್ಯಕ್ಚುಲಿ ಆ ಕ್ರಂಚ್ ಸಿಗಬೇಕು ಪುಳಿಯೋಗರೆ, ವಾಂಗಿಬಾತ್, ಚಿತ್ರಾನ್ನ ಅಲ್ಲಿ. ಅವಾಗಲೇ ಆ್ಯಕ್ಚುಯಲ್ ಟೇಸ್ಟ್ನ ನಾವು ಎಂಜಾಯ್ ಮಾಡೋಕ್ಕಾಗಿದ್ದು. ಎಲ್ಲ ಕರೆಕ್ಟಾಗಿದೆ. ಒಂಚೂರು ಸಾಲ್ಟು, ಒಂಚೂರು ಹುಳಿ. ಮೇನ್ ಪುಳಿಯೋಗರೆ ಹುಳಿನೇ. ಪುಳಿಯೋಗರೆ ತಕ್ಷಣ ನೆನ್ಪು ಬರೋದೆ ಆ ಹುಣಸೆಹಣ್ಣಿನ ಹುಳಿ, ಬೆಲ್ಲ ಹುಣಸೆಹಣ್ಣು ಮಿಕ್ಸ್ ಮಾಡೋದು, ಎಣ್ಣೆ ಎಲ್ಲ ಹಾಕಿ ಚೆನ್ನಾಗಿ ಬಿಸಿ ಮಾಡೋದು, ಅದು ಬೇರೆ ವಿಧಾನ. ಇವರು ನಮಗೆ ಕಡಿಮೆ ಟೈಮಲ್ಲಿ ಸಿಂಪಲ್ ಆಗಿ ಮಿಕ್ಸಿಗೆ ಹಾಕಿ ಬ್ಲೆಂಡ್ ಮಾಡಿ ಮಾಡ್ಕೊಡೋ ಅಂಥ ರೀತಿ ಹೇಳ್ಕೊಟ್ಟಿದ್ದಾರೆ. ಇದು ಸಡನ್ನಾಗಿ ಯಾರೋ ಗೆಸ್ಟ್ ಬರ್ತಾರೆ ಅವಾಗ ಹೆಲ್ಪ್ ಆಗುತ್ತೆ, ಅಥವಾ ಜಾಸ್ತಿ ಕ್ವಾಂಟಿಟಿಯಲ್ಲಿ 4-5 ಥರ ಅಡುಗೆಗಳು ಮಾಡಬೇಕಾಗುತ್ತೆ. ಅವಾಗ ಈ ಮೆಥಡ್ ನಿಮ್ಗೆ ಈಸಿ ಆಗುತ್ತೆ. ಆ್ಯಕ್ಚುಲಾಗಿ ಪುಳಿಯೋಗರೆ ಇದ್ದಂಗಿಲ್ಲ, ಕಡಲೆಬೇಳೆ ಉದ್ದಿನಬೇಳೆ ಬಂದು ಚಿತ್ರಾನ್ನ ಮಾಡಿದೆ. ಏನಿಸ್ತಿದೆಮ್ಮ? ಪುಳಿಯೋಗರೆ ಟೇಸ್ಟ್ ಇಲ್ಲ. ಏನು ಅನಿಸ್ತಿದೆ ನಿಮ್ಗೆ? ಏನು ಕಮ್ಮಿ ಆಗಿದೆ, ಏನಾಗಿದೆ? ಅದಕ್ಕೆ ಒಂಚೂರು ಬೆಲ್ಲ, ಇದಕ್ಕೆ ಹುಣಸೆಹಣ್ಣು, ಬೆಲ್ಲ, ಪುಳಿಯೋಗರೆ ಅಂದರೆ ಎಳ್ಳು, ಜೀರಿಗೆ ಇವೆಲ್ಲ ಜಾಸ್ತಿ ಇದ್ದರೆ ಪುಳಿಯೋಗರೆ ಅನ್ನಿಸ್ಕೊಳ್ಳೋದು. ಆ್ಯಕ್ಚುಲಾಗಿ ಪುಳಿಯೋಗರೆ ಆಗೋಕ್ಕೆ ಸಾಧ್ಯ ಆಗಿಲ್ಲ.
ಓಕೆ ಎಷ್ಟು ರೇಟಿಂಗ್ ಕೊಡ್ತೀರಾ? ನಾನು ಕೊಟ್ಟರೆ 5 ಕೊಡ್ತೀನಿ. ಅಷ್ಟೆಲ್ಲ 5 ಕೊಡ್ತೀರಾ? ಅಮ್ಮ ನೀವು ಎಷ್ಟು ಕೊಡ್ತೀರಾ 10ರಲ್ಲಿ? ನಾನು 6 ಕೊಡ್ತೀನಿ. 6 ಕೊಡ್ತೀರಾ? ಓಕೆ ಥ್ಯಾಂಕ್ ಯು.